ಭಗವದ್ಗೀತೆ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ ಶ್ಲೋಕ 16 ಅನಂತ ವಿಜಯಂ ರಾಜ ಕುಂತೀಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ. ಅನುವಾದ: ಕುಂತಿಯ ಪುತ್ರನಾದ ಧರ್ಮರಾಜ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು ಊದಿದನು. ನಕುಲನು ಸುಘೋಷ ಎಂಬ ಶಂಖವನ್ನು ಮತ್ತು ಸಹದೇವನು ಮಣಿಪುಷ್ಪಕ ಎಂಬ ಶಂಖವನ್ನು ಊದಿದರು. ಇದರ ಭಾವಾರ್ಥ ಹೀಗಿದೆ: ಈ ಶ್ಲೋಕದಲ್ಲಿ ಧರ್ಮ, ಜ್ಞಾನ ಮತ್ತು ಶುಭತೆಯ ಪ್ರತೀಕವಾದ ಮೂವರು ಮಹಾನ್ ಯೋಧರ ಶಂಖನಾದವನ್ನು ಶ್ರೀ ವೇದವ್ಯಾಸರು ವರ್ಣಿಸುತ್ತಾರೆ. ಯುಧಿಷ್ಠಿರನು ಧರ್ಮದ ಮೂರ್ತಿರೂಪ. ಅವನು ಊದಿದ ಅನಂತ ವಿಜಯ ಎಂಬ ಶಂಖದ ಅರ್ಥ ಅಂತ್ಯವಿಲ್ಲದ ವಿಜಯ. ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ಸಿಗುವ ಜಯ ಶಾಶ್ವತವಾಗಿರುತ್ತದೆ ಎಂಬ ಸಂದೇಶವನ್ನು ಇದು ನೀಡುತ್ತದೆ. ನಕುಲನು ಊದಿದ ಸುಘೋಷ ಶಂಖವು ಶುಭಧ್ವನಿ, ಸೌಂದರ್ಯ ಮತ್ತು ಮಂಗಳದ ಸಂಕೇತವಾಗಿದೆ. ನಕುಲನ ಜೀವನವು ಶುದ್ಧತೆ, ವಿನಯ ಮತ್ತು ಸತ್ಪ್ರವೃತ್ತಿಗಳಿಂದ ಕೂಡಿತ್ತು. ಆದ್ದರಿಂದ ಅವನ ಶಂಖದ ಹೆಸರು ಅವನ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ. ಸಹದೇವನು ಊದಿದ ಮಣಿಪುಷ್ಪಕ ಶಂಖವು ಜ್ಞಾನ, ವಿವೇಕ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ. ಸಹದೇವನು ಅಪಾರ ಜ್ಞಾನವನ್ನೂ ಹೊಂದಿದ್ದರೂ ಎಂದಿಗೂ ಅಹಂಕಾರ ತೋರಲಿಲ್ಲ. ನಿಜವಾದ ಜ್ಞಾನವು ವಿನಯವನ್ನು ಬೆಳೆಸುತ್ತದೆ ಎಂಬುದನ್ನು ಅವನ ಜೀವನ ನಮಗೆ ತಿಳಿಸುತ್ತದೆ. ಇಂದಿನ ಕಾಲದಲ್ಲಿಯೂ ಈ ಶ್ಲೋಕದ ಸಂದೇಶ ಅತ್ಯಂತ ಪ್ರಸಕ್ತವಾಗಿದೆ. ಕೆಲವೊಮ್ಮೆ ಸುಳ್ಳು, ಅನ್ಯಾಯ ಅಥವಾ ದುರ್ಮಾರ್ಗವು ತಾತ್ಕಾಲಿಕವಾಗಿ ಗೆದ್ದಂತೆ ಕಾಣಬಹುದು, ಆದರೆ ಅಂತಿಮವಾಗಿ ಸತ್ಯ ಮತ್ತು ಧರ್ಮವೇ ಜಯ ಸಾಧಿಸುತ್ತವೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಸತ್ಯದ ಮಾರ್ಗವನ್ನು ಬಿಡಬಾರದು. ಭಗವಂತ ಶ್ರೀಕೃಷ್ಣನು ನಮಗೆ ತಿಳಿಸುವ ಮಹತ್ವದ ಪಾಠವೇನೆಂದರೆ, ಧರ್ಮದೊಂದಿಗೆ ಮಾಡಿದ ಪ್ರತಿಯೊಂದು ಕಾರ್ಯವೂ ಶಾಶ್ವತ ವಿಜಯವನ್ನು ತರುತ್ತದೆ. ನಮ್ಮ ಮಾತು, ನಡೆ, ಆಲೋಚನೆ ಮತ್ತು ಕಾರ್ಯಗಳಲ್ಲಿ ಧರ್ಮವನ್ನು ಪಾಲಿಸಿದರೆ ನಮ್ಮ ಜೀವನವು ಅನಂತ ವಿಜಯದ ಕಡೆಗೆ ಸಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ 17ನೇ ಶ್ಲೋಕವನ್ನು ಆಳವಾಗಿ ತಿಳಿಯೋಣ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ.